ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪ್ರೇಮ್ ಚಂದ್ ಅವರು ಬರೆದಿರುವಂತಹ ಹೆಣದ ಬಟ್ಟೆ ಈ ಒಂದು ಸಣ್ಣ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಕಳೆದ ವಿಡಿಯೋದಲ್ಲಷ್ಟೇ ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಅಲ್ಲಿ ಪ್ರಮುಖವಾಗಿ ಪ್ರೇಮ್ ಚಂದ್ ಅವರು ಕಾಣಿಸ್ಕೊತಾರೆ. ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳು ಹಾಗೆ ಆಶೋತ್ತರಗಳು ಅವ್ರ ಕಥೆಯಲ್ಲಿದ್ದಾವ ಒಂದು ಸ್ವಲ್ಪ ನೋಡ್ಕೊಂಡ್ಬಂದ್ಬಿಡೋಣ. ಕಥೆಯ ಹೆಸರು ಹೆಣದ ಬಟ್ಟೆ. ಹೆಣದ ಬಟ್ಟೆ ಅಂದರೆ ನಿಮಗೆ ಗೊತ್ತಿರುತ್ತೆ. ನಿಮಗೆ ಮರಣವನ್ನು ಹೊಂದಿರುವಂಥ ವ್ಯಕ್ತಿಯ ಮೇಲೆ ಕೊನೆಯ ಬಾರಿ ಹೊದಿಸುವಂತಹ ವಸ್ತ್ರ, ಅದನ್ನು ಹೆಣದ ಬಟ್ಟೆ ಅಂತ ಕರೀತಾರೆ. ಈ ಕಥೆಯಲ್ಲಿ ಒಂದು ಪುಟ್ಟ ಕುಟುಂಬ, ಅಪ್ಪ ಮಗ ಘೀಸು ಮತ್ತು ಮಾಧವ ಅವ್ರ ಹೆಸರು. ಹೆಂಡತಿ ಬುದಿಯ ಪ್ರಸವ ವೇದನೆಯಿಂದ ಸತ್ತು ಹೋಗ್ಬಿಡ್ತಾಳೆ. ಅವಳ ಅಂತ್ಯ ಸಂಸ್ಕಾರಕ್ಕೆ ಕೆಲವೊಂದಿಷ್ಟು ಕಾಳು ಕಡ್ಡಿ ಸೌದೆ ಈ ಹೆಣದ ಬಟ್ಟೆ ಎಲ್ಲ ಬೇಕಾಗಿರುತ್ತೆ. ಅದನ್ನು ಈ ಘೀಸು ಮತ್ತು ಮಾಧವ ಅಪ್ಪ ಮಗ ಯಾವ ರೀತಿ ಹೊಂದಿಸ್ಕೊತಾರೆ, ಕೊನೆಗೆ ಬುದಿಯಾಳಿಗೋಸ್ಕರ ಹೆಣದ ಬಟ್ಟೆಯನ್ನು ತಂದು ಕೊಡ್ತಾರಾ, ಕಡು ಬಡತನದಲ್ಲಿರುವಂತಹ ಈ ಒಂದು ಕುಟುಂಬ ಯಾವ ರೀತಿ ಬುದಿಯಾಳ ಅಂತ್ಯ ಸಂಸ್ಕಾರ ಮಾಡುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಹೆಣದ ಬಟ್ಟೆ ಕತೆ. ಪ್ರೇಮ್ ಚಂದ್ ಅವರು ಹಿಂದಿ ಸಾಹಿತಿಗಳು. ಅವರು ಬರೆದಿರುವಂತಹ ಹಿಂದಿ ಕಥೆಯನ್ನು ನಮ್ಮ ಕನ್ನಡಕ್ಕೆ ಶಾ ಬಾಲುರಾವ್ ಅವರು ಅನುವಾದ ಮಾಡಿದ್ದಾರೆ. ಪ್ರೇಮ್ ಚಂದರ ಕಥೆಗಳು ಅಂತ. ಇದರಲ್ಲಿ ಸರಿಸುಮಾರು 22 ಕಥೆಗಳು ಬರ್ತವೆ. ಅದರಲ್ಲಿ ಒಂದು ಇವತ್ತು ಹೆಣದ ಬಟ್ಟೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಕತೆ ತುಂಬ ಸರಳವಾಗಿದೆ. ಜಾಸ್ತಿ ವಿವರಣೆ ಕೊಡದೆ ಹಾಗೆ ಓದಿದ್ರೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದಂಗೆ ಮಾತ್ರ ಹೇಳ್ತೀನಿ. ಶುರು ಮಾಡೋಣವಾ. ಹೆಣದ ಬಟ್ಟೆ. ಅಪ್ಪ ಮಗ ಇಬ್ಬರು ಜೋಪುಡಿಯ ಬಾಗಿಲಲ್ಲಿ ಆರಿಹೋದ ಅಗಿಷ್ಟಿಕೆಯ ಮುಂದೆ ಮೌನವಾಗಿ ಕುಳಿತಿದ್ದರು. ಒಳಗೆ ಮಗನ ಪ್ರಾಯದ ಹೆಂಡತಿ ಬುದಿಯ ಪ್ರಸವ ವೇದನೆಯಿಂದ ನರಳಾಡುತ್ತಿದ್ದಳು. ಬಿಟ್ಟು ಬಿಟ್ಟು ಅವಳ ಬಾಯಿಂದ ಎದೆ ನಡುಗಿಸುವಂತಹ ಶಬ್ದ ಬರುತ್ತಿತ್ತು. ಅದನ್ನು ಕೇಳಿದಾಗ ಅಪ್ಪ ಮಕ್ಕಳಿಬ್ಬರೂ ಎದೆ ಹಿಡಿದುಕೊಳ್ಳುತ್ತಿದ್ದರು. ಚಳಿಯ ರಾತ್ರಿ, ಪ್ರಕೃತಿ ಮೌನದಲ್ಲಿ ಮುಳುಗಿತ್ತು. ಹಳ್ಳಿಗೆ ಹಳ್ಳಿಯೇ ಕತ್ತಲಲ್ಲಿ ಕರಗಿ ಹೋಗಿತ್ತು. ಒಂದು ಚಿಕ್ಕ ಕುಟುಂಬ. ಘೀಸು, ಮಾಧವನ ಹೆಂಡತಿ ಬುದಿಯ, ಈ 3 ಜನ ಒಂದು ಜೋಪಡಿಯಲ್ಲಿ ವಾಸವಾಗಿರ್ತಾರೆ. ಆ ರಾತ್ರಿ ಈಕೆ ಪ್ರಸವ ವೇದನೆಯಲ್ಲಿ ನರಳ್ತಾ ಇರ್ತಾಳೆ. ಆಕೆಯ ಅರಚಾಟ ಕಿರಿಚಾಟ ಈಚೆಗಡೆ ಕುತ್ಕೊಂಡು ಬೆಂಕಿ ಕಾಯಿಸ್ಕೊತಾ ಇರೋಂಥ ಅಪ್ಪ ಮಗನಿಗೆ ಒಂದು ರೀತಿ ಎದೆ ನಡುಗೋಗ್ಬಿಡುತ್ತೆ. ಆ ಥರ ಭಯ ಆಗ್ತಾ ಇರುತ್ತೆ ಅವರಿಗೆ. ಕತ್ಲಾಗಿರುತ್ತೆ ಬೇರೆ. ಆ ಹಳ್ಳಿಯೇ ಕತ್ಲಲ್ಲಿ ಕಳೆದೋಗ್ಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಕತ್ತಲುಮಯ. ಈಗ ಘೀಸು ಹೇಳ್ತಾನೆ, ನೋಡಿದ್ರೆ ಉಳಿಯೋದಿಲ್ಲ ಅಂತ ಕಾಣುತ್ತೆ. ಇಡೀ ದಿನ ಅಲ್ದಾಡೋದ್ರಲ್ಲೇ ಹೋಯ್ತು. ಹೋಗು, ಏನಾಗಿದೆ ಅಂತ ನೋಡ್ಕೊಂಡು ಬಾ. ಅಪ್ಪ ಮಗನಿಗೆ ಹೇಳ್ತಾ ಇದ್ದಾನೆ, ಹೋಗು ಒಳಗಡೆ ಏನಾಗಿದೆ, ನಿನ್ನ ಹೆಂಡತಿ ನರಳ್ತಾ ಇದ್ದಾಳಲ್ಲ, ನೋಡ್ಕೊಂಡು ಬಾ ಅಂತ. ಮಾಧವ ಕೋಪದಿಂದ ಹೇಳ್ತಾನೆ, ಸಾಯೋದೇ ಆದರೆ ಬೇಗ ಯಾಕೆ ಸಾಯಬಾರ್ದು? ಅಲ್ಲ, ನೋಡಿ ಏನು ಮಾಡಲಿ ನಾನು? ಮಗನ ಈ ಥರದ ಮಾತು ಕೇಳಿ ಘೀಸು ತಂದೆಗೆ ಬೇಜಾರಾಗ್ಬಿಡುತ್ತೆ. ನೀನು ಮಹಾ ನಿಷ್ಕರುಣಿ ಕಣೋ. ವರ್ಷ ಪೂರ್ತಿ ಯಾರ ಕೂಡ ಸುಖ ಸಂತೋಷದಲ್ಲಿ ಕಳೆದೆಯೋ ಅವಳಿಗೆ ಇಷ್ಟು ವಿಶ್ವಾಸಗೇಡಿಯಾಗೋದೆ ನೀನು. ಛೆ, ಅಯ್ಯೋ, ನನ್ನಿಂದ ಅವಳು ಗೋಳಾಟನ, ಅವಳು ಕೈ ಕಾಲು ಬಡಿಯೋದನ್ನು ನೋಡೋದಕ್ಕೆ ಆಗೋದಿಲ್ಲ. ಪಾಪ ಒಳಗಡೆ ಒಬ್ಬಳೇ ನರಳ್ತಾ ಬಿದ್ದಿದ್ದಾಳೆ. ಈಚೆಗಡೆ ಅಪ್ಪ ಮಗ ಇಬ್ಬರು ಆರಾಮಾಗಿ ಬೆಂಕಿ ಮುಂದೆ ಕೂತ್ಕೊಂಡು ಹೋಗಿ ನೋಡ್ಕೊಂಬ, ನಾನು ಹೋಗಲ್ಲ ಅಂತ ಹರಟೆ ಹೊಡಿತಾ ಇದ್ದಾರೆ. ಸರಿ, ಇಷ್ಟಕ್ಕೂ ಯಾರಿವರು? ಅವರು ಚಮ್ಮಾರ ಜಾತಿಯವರು. ಇಡೀ ಹಳ್ಳಿಯಲ್ಲಿ ಕೆಟ್ಟ ಹೆಸರನ್ನು ಸಂಪಾದಿಸಿದ್ದರು. ಅಪ್ಪ ಘೀಸು 1 ದಿನ ಕೆಲಸ ಮಾಡಿದ್ರೆ 3 ದಿನ ಆರಾಮ್ ಮಾಡ್ತಾ ಇದ್ನಂತೆ, ರೆಸ್ಟ್ ಮಾಡ್ತಿದ್ನಂತೆ. ಇನ್ನು ಮಗ, ಅವನು ಕೇಳೋದೇ ಬೇಡ. ಎಂತಹ ಮೈಗಳ್ಳ ಅಂದರೆ ಅರ್ಧ ಗಂಟೆ ಕೆಲಸಕ್ಕೆ 1 ಗಂಟೆ ಚಿಲುಮೆ ಕುಡಿತಾ ಇದ್ನಂತೆ. ಇದರಿಂದಾಗಿ ಎಲ್ಲೂ ಕೂಲಿ ಕೆಲಸ ಸಿಗ್ತಾ ಇರಲಿಲ್ಲ ಅವರಿಗೆ. ಮೈಗಳ್ರಿ ಇವರು, ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ. ಮನೆಯಲ್ಲಿ ಒಂದು ಹಿಡಿ ಕಾಳಿದ್ರೆ ಸಾಕು, ಕೆಲಸ ಮಾಡೋದಿಲ್ಲ ಅಂತ ಶಪಥನೆ ಮಾಡಿಬಿಡ್ತಾಯಿದ್ರು. 1-2 ಹೊತ್ತು ಉಪವಾಸ ಬಿದ್ಮೇಲೆ ಘೀಸು ಮರ ಹತ್ತಿ ಒಂದಿಷ್ಟು ಕೊಂಬೆ ಮುರಿದು ತಗೊಂಬರ್ತಾ ಇದ್ದ. ಮಾಧವ ಪೇಟೆಗೆ ಹೋಗಿ ಅದನ್ನು ಮಾರಿ ಬರ್ತಾ ಇದ್ದ. ಸೌದೆ ಮಾರಿರೋ ದುಡ್ಡು ಕೈಯಲ್ಲಿ ಇರ್ತಾ ಇತ್ತಲ್ವಾ, ಆ ಹಣ ಕೈಯಲ್ಲಿರುವವರೆಗೆ ಇಬ್ಬರು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಕಾಲ ಹಾಕ್ತಾ ಇದ್ರಂತೆ. ಹೊಟ್ಟೆಗಿಲ್ಲದ ಸ್ಥಿತಿ ಬಂದಾಗ ಮತ್ತೆ ಅದೇ ಕೊಂಬೆ ಕಡಿಯೋದು, ಇಲ್ಲ ಅಂದರೆ ಕೂಲಿ ಕೆಲಸ ಹುಡ್ಕೊಂಡು ಓಡಾಡೋದು. ಇವರಿದ್ದಂಥ ಹಳ್ಳಿಲಿ ಕೆಲಸಕ್ಕೇನು ಕೊರತೆನೇ ಇರಲಿಲ್ಲ. ಬೇಸಾಯಗಾರರ ಹಳ್ಳಿ ಎಂದ ಮೇಲೆ ಮೈ ಮುರಿದು ದುಡಿತೀನಿ ಅನ್ನೋರಿಗೆ 10 ಕೆಲಸ ಸಿಗ್ತದೆ. ಆದರೆ ಈ ವಿಪರ್ಯಾಸ ಏನು ಅಂದರೆ ಘೀಸು ಮಾಧವ್ರನ್ನ ನೆಚ್ಕೊಂಡು ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಇವರಿಬ್ಬರು ಸೇರಿ ಒಬ್ಬ ಮಾಡೋಷ್ಟು ಕೆಲಸವನ್ನು ಪಡ್ಕೊಂಡು ಅಷ್ಟು ಮಾತ್ರ ಮಾಡ್ತಾ ಇದ್ರಂತೆ. ಅಷ್ಟು ಸೋಂಬೇರಿಗಳು. ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳ್ತಾರಲ್ಲ, ಆ ಥರ ಅಷ್ಟರಿಂದಲೇ ತೃಪ್ತಿಯಾಗುವುದರ ವಿನಃ ಬೇರೆ ದಾರಿ ಇಲ್ಲವೆನ್ನುವ ಸ್ಥಿತಿ ಬಂದಾಗ ಮಾತ್ರ ಆ ಜನಗಳು ಇವ್ರನ್ನ ಕೆಲಸಕ್ಕೆ ಕರಿತಾ ಇದ್ರಂತೆ.
ಅಕಸ್ಮಾತ್ ಏನಾದರೂ ಇವರಿಬ್ಬರು ಸಾಧುಗಳಾದರೂ ಆಗಿದ್ದಿದ್ರೆ ಯಾವ ಸಂಯಮ ನಿಯಮಗಳ ಅವಶ್ಯಕತೆಯೂ ಇಲ್ಲದೆ ಧೈರ್ಯ ಸಂತೋಷಗಳಿಂದ ಇರ್ಬೋದಾಗಿತ್ತು ಇವರಿಬ್ಬರು. ಹಾಗಿತ್ತು ಅವರ ಪ್ರಕೃತಿ. ಮತ್ತು ಇವರು ಕೆಲಸಕ್ಕೆ ಹೋಗಲ್ಲ ಅಂದಮೇಲೆ ಸಂಸಾರವನ್ನು ಹೇಗೆ ನಿಭಾಯಿಸ್ತಾರೆ ಅಪ್ಪ ಮಗ? ಅವರದ್ದು ವಿಚಿತ್ರ ಜೀವನ. ಒಂದೆರಡು ಮಣ್ಣಿನ ಮಡಕೆಗಳನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವ ಆಸ್ತಿಯೂ ಇರಲಿಲ್ಲ. ಹರಿದ ಹಳೆಯ ಚಿಂತೆಯಿಂದ ತಮ್ಮ ಮಾನ ಮುಚ್ಚಿಕೊಂಡು ಬದುಕುತ್ತಿದ್ದರು. ಪ್ರಾಪಂಚಿಕ ಚಿಂತನೆಗಳಿಂದ ಮುಕ್ತರಾಗಿದ್ದರು. ಸಾಲದ ಭಾರ ಹೇರಿಕೊಂಡಿತ್ತು. ಬೈಗುಳವನ್ನು ಸಹಿಸುತ್ತಿದ್ದರು. ಏಟುಗಳನ್ನು ಸಹ ತಿನ್ನುತ್ತಿದ್ದರು. ಆದರೂ ದುಃಖವೆಂಬುದು ಸ್ವಲ್ಪವೂ ಇರಲಿಲ್ಲ. ವಾಪಸ್ಸು ಬರುವುದೆಂಬ ಆಸೆ ಏನೇನೂ ಇಲ್ಲದೆಯೇ ಜನ ಅವರಿಗೆ ಚೂರುಪಾರು ಸಾಲವನ್ನು ಕೊಡ್ತಾಯಿದ್ರು. ಅಂತಹ ದೈನ್ಯವಿತ್ತು ಅವರಲ್ಲಿ. ನೋಡಿದ ತಕ್ಷಣ ಅವರಿಗೆ ಅಯ್ಯೋ ಪಾಪಚ್ಚಿ, ಇವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಪ್ಪ ಮಗ ಇಬ್ಬರು ಕಾಣಿಸ್ಕೊತಾ ಇದ್ರಂತೆ, ದೈನ್ಯ ಸ್ಥಿತಿಯಲ್ಲಿ. ಬಟಾಣಿ ಆಲೂಗಡ್ಡೆಗಳ ಕಾಲದಲ್ಲಿ ಇತರರ ಹೊಲದಿಂದ ಅವನ್ನು ಕಿತ್ತು ತಂದು ಹುರಿದೋ ಸುಟ್ಟೋ ತಿಂತಾಯಿದ್ರು. ಇಲ್ಲವೇ 4-5 ಕಬ್ಬಿನ ಜಲ್ಲೆ ಕಡಿದು ತಂದು ರಾತ್ರಿಯ ಹೊತ್ತು ಅಗಿದು ತಿನ್ನುತ್ತಿದ್ದರು. ಇದೇ ಆಕಾಶ ವೃತ್ತಿಯಲ್ಲಿ ಗೀಸು 60 ವರ್ಷ ಕಳೆದಿದ್ದ. ಮಾಧವ ಸುಪುತ್ರ. ಅಪ್ಪನ ಹೆಜ್ಜೆ ಹಿಡಿದು ನಡೆದಿದ್ದ. ಅಷ್ಟೇ ಅಲ್ಲ, ಅವನ ಹೆಸರು ಇನ್ನೂ ಉಜ್ವಲವಾಗಿ ಬೆಳಗುತ್ತಿತ್ತು. ಏನಂತ ಹೇಳಿ, ಅಪ್ಪ ಸೋಂಬೇರಿ ಆದರೆ ಇವನು ಶುದ್ಧ ಸೋಂಬೇರಿ, ಶತ ಸೋಂಬೇರಿ ಅಂತಾರಲ್ಲ ಆ ಥರ. ಇಂಥ ಇವರು ಈಗ ಅಗ್ಗಿಷ್ಟಿಕೆಯ ಮುಂದೆ ಕುತ್ಕೊಂಡು ಯಾರದೋ ಹೊಲದಿಂದ ಅಗೆದು ತಂದಿದ್ದ ಆಲೂಗಡ್ಡೆಯನ್ನು ಸುಡುತ್ತಿದ್ದರು. ಗೀಸುವಿನ ಹೆಂಡತಿ ಸತ್ತು ಎಷ್ಟೋ ಕಾಲವಾಗಿತ್ತು. ಮಾಧವ ಕಳೆದ ವರ್ಷ ತಾನೇ ಮದುವೆ ಮಾಡಿಕೊಂಡಿದ್ದ. ಹೆಂಡತಿ ಬಂದಂದಿನಿಂದ ಅವಳು ಮನೆಯಲ್ಲಿ ವ್ಯವಸ್ಥೆಯ ತಳಪಾಯ ಹಾಕಿದ್ದಳು. ಹಿಟ್ಟು ಬೀಸಿಯೋ ಹುಲ್ಲು ಕತ್ತರಿಸೆಯೋ ದಿನವೂ ಸೇರಿನಷ್ಟು ಹಿಟ್ಟನ್ನು ಹೇಗೋ ಹೊಂದಿಸಿ ಈ ನಾಚಿಕೆಗೇಡಿಗಳ ಹಸಿದ ಹೊಟ್ಟೆ ತುಂಬಿಸುತ್ತಿದ್ದಳು. ಅವಳು ಬಂದಾಗಿನಿಂದ ಇವರಿಬ್ಬರು ಇನ್ನೂ ಹೆಚ್ಚು ಆಲಸಿಗಳು, ಆರಾಮಪ್ರಿಯರೂ ಆಗಿಬಿಟ್ಟಿದ್ದರು. ಅಷ್ಟೇ ಅಲ್ಲ, ಕೊಂಚ ಜಂಬ ತೋರಿಸಲು ಶುರು ಮಾಡಿದ್ದರು. ಯಾರಾದರೂ ಕೆಲಸಕ್ಕೆ ಬರ ಹೇಳಿದರೆ ಹಿಂದೆ ಮುಂದೆ ನೋಡದೆ 2 ಪಟ್ಟು ಕೂಲಿ ಜಾಸ್ತಿನೇ ಕೇಳ್ತಾ ಇದ್ರು. ಈಗ ಅದೇ ಹೆಂಗಸು ಪ್ರಸವ ವೇದನೆಯಿಂದ ಸಾಯುತ್ತಿದ್ದಾಳೆ. ಪ್ರಾಯಶಃ ಇವರಿಬ್ಬರೂ ಅವಳು ಸತ್ತರೆ ತಾವು ಆರಾಮವಾಗಿ ನಿದ್ರೆ ಮಾಡಬಹುದೆಂದು ಕಾಯುತ್ತಿದ್ದಾರೋ ಏನೋ. ಗೀಸು ಆಲೂಗಡ್ಡೆ ಎತ್ತಿಕೊಂಡು ಸಿಪ್ಪೆ ಸುಲಿಯುತ್ತಾ ಹೇಳ್ತಾನೆ, ಹೋಗಿ ನೋಡ್ಕೊಂಬಾರೋ ಅವಳ ಸ್ಥಿತಿ ಹೇಗಿದೆ ಅಂತ. ಇನ್ನೇನು ಭೂತ ಚೇಷ್ಟೆನೇ ಇರಬೇಕು. ಇಲ್ಲಂತೂ ದೆವ್ವ ಬಿಡಿಸೋಕೆ ಓಝೋನು 1 ರೂಪಾಯಿ ತಗೋತಾನೆ. ಅಪ್ಪ ಹೇಳಿದ ತಕ್ಷಣ ಮಾಧವ ಹೋಗ್ಬಿಡ್ತಾನ? ಇಲ್ಲ. ತಾನು ಮನೆಯೊಳಗೆ ಹೋದರೆ ಎಲ್ಲಿ ಅಪ್ಪ ಆಲೂಗಡ್ಡೆಯ ಹೆಚ್ಚು ಭಾಗವನ್ನು ಮುಗಿಸಿಬಿಡುವನೋ ಎಂದು ಮಾಧವನಿಗೆ ಭಯ ಆಗ್ತಾ ಇದೆ. ಅವನು ಹೇಳ್ತಾನೆ, ನನಗಂತೂ ಒಳಗೆ ಹೋಗೋದಕ್ಕೆ ಭಯವಾಗುತ್ತೆ ಅಪ್ಪ. ನಾನು ಇಲ್ಲೇ ಇರುವಾಗ ಯಾವ ಥರದ ಭಯನೋ ಮಾಧವ? ಹಾಗಾದರೆ ನೀನೇ ಹೋಗಿ ಯಾಕೆ ನೋಡ್ಕೊಂಬರ್ಬಾರ್ದಪ್ಪ? ಇದು ಗೀಸು ಹೇಳ್ತಾನೆ, ನನ್ನ ಹೆಂಡತಿ ಇರೋವಾಗ 3 ದಿನ ಅವಳ ಬದಿ ಬಿಟ್ಟು ಅಲ್ಲಾಡಿರಲಿಲ್ಲ ನಾನು. ನನ್ನನ್ನು ನೋಡಿದ್ರೆ ಸೊಸೆಗೆ ನಾಚಿಕೆ ಆಗೋದಿಲ್ವೇನೋ? ಇದುವರೆಗೆ ಯಾರ ಮುಖ ಸಹ ನೋಡಿಲ್ಲವೋ ಇವತ್ತು ಅವಳ ಬೆತ್ತಲೆ ಮೈ ನೋಡಲೆ. ಅವಳಿಗೆ ಮೈ ಮೇಲೆ ಪ್ರಜ್ಞೆಯೂ ಇರಲಾರದೇನೋ. ಅವಳು ನನ್ನನ್ನು ನೋಡಿದರೆ ಬಿಡು ಬೀಸಾಗಿ ಕೈಕಾಲು ಸಹ ಬಡಿಯಲಾರಳು. ಈಗ ಮತ್ತೆ ಮಗ ಹೇಳ್ತಾನೆ, ಮಗುವೇನಾದರೂ ಆಗ್ಬಿಟ್ರೆ ಏನು ಗತಿ ಅಂತೀನಿ. ಮನೇಲಿ ಶುಂಠಿ ಬೆಲ್ಲ ಎಣ್ಣೆ ಒಂಚೂರು ಇಲ್ಲ. ಮತ್ತೆ ಅಪ್ಪ ಮಾತಾಡ್ತಾನೆ, ಎಲ್ಲ ಬರುತ್ತೆ. ದೇವರು ಕೊಡೋವಾಗ ಇದುವರೆಗೆ 1 ಕಾಸು ಸಹ ಬಿಚ್ಚದೇ ಇರೋ ಜನ ನಾಳೆ ತಾವಾಗಿಯೇ ಕರೆದು ರೂಪಾಯಿ ಕೊಡ್ತಾರೆ. ನನಗೆ 9 ಮಕ್ಕಳಾಗಿದ್ವು. ಮನೆಯಲ್ಲಿ ಯಾವಾಗಲೂ ಏನೂ ಇರ್ತಿರಲಿಲ್ಲ. ಆದರೆ ದೇವರು ಹೇಗೋ ಕಷ್ಟದಿಂದ ಪಾರು ಮಾಡಿಯೇ ಮಾಡ್ದ. ಈ ಸಮಾಜದಲ್ಲಿ ಹಗಲು ರಾತ್ರಿ ಶ್ರಮ ಪಡುವವರ ಸ್ಥಿತಿ ಸಹ ಇವರದಕ್ಕಿಂತ ಹೆಚ್ಚೇನೂ ಚೆನ್ನಾಗಿರಲಿಲ್ಲವೋ? ಎಲ್ಲಿ ರೈತರ ದೌರ್ಬಲ್ಯಗಳಿಂದ ಲಾಭ ಪಡೆಯುವುದನ್ನು ಬಲ್ಲ ಜನ ಅವರೊಂದಿಗೆ ವ್ಯವಹಾರ ಮಾಡಿ ಅವರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದರೋ ಅಲ್ಲಿ ಇಂತಹ ಮನೋವೃತ್ತಿ ಹುಟ್ಟುವುದು ಆಶ್ಚರ್ಯವೇನಲ್ಲ. ಗೀಸು ರೈತರಿಗಿಂತ ಬಹುಪಾಲು ಹೆಚ್ಚು ಬುದ್ಧಿವಂತನೆಂದೇ ಹೇಳಬೇಕು. ಅವನು ವಿಚಾರ ಶೂನ್ಯರಾದ ರೈತರ ಗುಂಪಿನೊಂದಿಗೆ ಒಂದಾಗುವುದರ ಬದಲು ಕೆಲಸಗೇಡಿಗಳಾದ ಕೀಳು ಜನರ ತಂಡದಲ್ಲಿ ಹೋಗಿ ಸೇರಿಕೊಂಡಿದ್ದ. ಅವನಲ್ಲಿ ಆ ಜನರ ನೀತಿ ನಿಯಮಗಳನ್ನು ಪಾಲಿಸುವ ಶಕ್ತಿ ಇರಲಿಲ್ಲ ನಿಜ. ಇದೊಂದೇ ಕಾರಣದಿಂದಾಗಿ ಅವನ ಗುಂಪಿನ ಇತರರು ಹಳ್ಳಿಯ ಮುಖಂಡರು ಮುಂದಾಳುಗಳೂ ಆಗಿದ್ದರೆ ಇಡೀ ಹಳ್ಳಿ ಇವನನ್ನು ಕಂಡು ಹೀಯಾಳಿಸುತ್ತಿತ್ತು. ಗೀಸು ತುಂಬ ಬುದ್ಧಿವಂತ ಆಗಿದ್ದ. ಆದರೆ ಅವನು ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ಯಾವುದೇ ಮನಸ್ಸು ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಹಳ್ಳಿಗರು ಇವನನ್ನು ತುಂಬ ಹೀಯಾಳಿಸಿ ಮಾತಾಡಿಸ್ತಾ ಇದ್ರು. ಆದರೂ ಸಹ ತಾನು ದುಸ್ಥಿತಿಯಲ್ಲಿದ್ದರೆ ಏನಂತೆ,
ರೈತರಂತೆ ಮೈ ಮುರಿದು ಕೆಲಸ ಮಾಡಬೇಕಾಗಿಲ್ಲವಲ್ಲ ಎಂಬ ಸಮಾಧಾನ ಗೀಸುವಿನಲ್ಲಿತ್ತು. ಅವನ ಸರಳತೆ, ಶಾಂತಪ್ರಿಯತೆಗಳಿಂದ ಬೇರೆಯವರು ಅನುಚಿತವಾಗಿ ಲಾಭ ಪಡೆಯುವಂತಿರಲಿಲ್ಲ. ರೈತರ ದೌರ್ಬಲ್ಯಗಳನ್ನು ಲಾಭಕ್ಕಾಗಿ ಬಳಸ್ಕೊಳ್ಳುವಂತಹ ಬಂಡವಾಳಶಾಹಿಗಳ ಒಂದು ಕೆಡ್ಡಾಕ್ಕೆ ನಮ್ಮ ಗೀಸು ಬೀಳಲಿಲ್ಲ. ಅವನೇ ಶುದ್ಧ ಸೋಂಬೇರಿ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಬೇರೆಯವರು ಇವನಿಂದ ಯಾವ ರೀತಿ ಲಾಭ ಪಡ್ಕೊತಾರೆ? ಸಾಧ್ಯ ಇಲ್ಲ ಅಲ್ವಾ? ಈಗ ಮತ್ತೆ ಅವರಿಬ್ಬರು ಅಜ್ಜೋಪಡಿ ಮುಂದೆ, ಅಗಿಷ್ಟಿಕೆ ಮುಂದೆ ಇಬ್ಬರು ಆಲೂಗಡ್ಡೆ ತೆಗೆದು ಇನ್ನೂ ಬಿಸಿ ಇರುವಾಗಲೇ ತಿನ್ನತೊಡಗಿದರು. ನಿನ್ನೆಯಿಂದ ಅವರೇನನ್ನೂ ತಿಂದಿರಲಿಲ್ಲ. ಆಲೂಗಡ್ಡೆ ಆರುವ ತನಕ ಕಾಯುವಷ್ಟು ಸಹ ಅವರಿಗೆ ತಾಳ್ಮೆ ಇರಲಿಲ್ಲ. ಎಷ್ಟೋ ಸಲ ಇಬ್ಬರ ನಾಲಿಗೆಯು ಸುಟ್ಟಿತ್ತು. ಸಿಪ್ಪೆ ಸುಲಿದ ಮೇಲೆ ಆಲೂಗಡ್ಡೆಯ ಹೊರಭಾಗ ತುಂಬ ಬಿಸಿಯಾಗಿದೆ ಅಂತ ಏನು ಕಾಣಿಸ್ತಾ ಇರಲಿಲ್ಲ. ಆದರೆ ಆ ಆಲೂಗಡ್ಡೆನ ಕಚ್ಚಿದ ತಕ್ಷಣ ನಾಲಿಗೆ, ಅಂಗಳು ಎಲ್ಲ ತುಂಬಾ ಸುಡ್ತಾ ಇತ್ತು ಅವರಿಗೆ. ಆ ಸುಡು ಸುಡು ಕೆಂಡವನ್ನು ಬಾಯಲ್ಲಿ ಇಟ್ಟುಕೊಂಡಿರೋದಕ್ಕಿಂತ ನುಂಗಿ ಹೊಟ್ಟೆಯೊಳಗೆ ಸೇರಿಸುವುದು ಎಷ್ಟೋ ಮೇಲೆನಿಸುತ್ತಿತ್ತು. ಅಲ್ಲಿ ಅವನ್ನು ತಣ್ಣಗೆ ಮಾಡಲು ಬೇಕಾದಷ್ಟು ಸಾಮಗ್ರಿಗಳಿದ್ದವು. ಇದರಿಂದಾಗಿ ಇಬ್ಬರು ಬೇಗ ಬೇಗ ನುಂಗಿಕೊಳ್ಳುತ್ತಿದ್ದರು. ಆದರೂ ಈ ಸಾಹಸದಿಂದಾಗಿ ಅವರ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಅಪ್ಪ ಮಗನಿಗಿಬ್ರಿಗೂ ತುಂಬಾ ಹಶ್ವಾಗ್ಬಿಟ್ಟಿದೆ. ಆ ಆಲೂಗಡ್ಡೆ ಬೇಯೋ ತನಕ ಇದ್ದಾರೆ, ಅದನ್ನು ಆರಿಸ್ಕೊಂಡು ತಿನ್ನೋ ಅಷ್ಟು ತಾಳ್ಮೆ ಕೂಡ ಇಲ್ಲ. ಬಾಯೆಲ್ಲ ಸುಡಿಸ್ಕೊಂಡು ಅದನ್ನು ಅಗ್ಯೋದಕ್ಕೂ ಆಗದೆ ಹಂಗೆ ನುಂಗ್ಕೊಳ್ತಾ ಇದ್ದಾರೆ. ಪಾಪ ಒಳಗಡೆ ಬುದಿಯ ಪ್ರಸವ ವೇದನೆಯಲ್ಲಿ ನರಳ್ತಾ ಬಿದ್ದಿದ್ದಾಳೆ. ಇಲ್ಲಿ ಹೊರಗಡೆ ಆಲೂಗಡ್ಡೆ ತಿನ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಗೀಸುವಿಗೆ 20 ವರ್ಷಗಳ ಹಿಂದೆ ತಾನು ಭಾಗವಹಿಸಿದಂತಹ ಠಾಕೂರನ ದಿಬ್ಬಣದ ನೆನಪಾಗ್ಬಿಡುತ್ತೆ. ಆವತ್ತಿನ ಊಟದಲ್ಲಿ ಸಿಕ್ಕಿದ ತೃಪ್ತಿ ಅವನ ಜೀವನದಲ್ಲಿನ ಸದಾ ನೆನಪಿಡುವ ಸಂಗತಿಯಾಗಿತ್ತು. ಇವತ್ತಿನವರೆಗೂ ಅದರ ನೆನಪು ಹಸನಾಗಿತ್ತು. ಆತ ಹೇಳ್ತಾನೆ, ಆ ಊಟನ ನಾನು ಯಾವತ್ತೂ ಮರಿಲಾರೆ. ಅದಾದಮೇಲೆ ಅಂಥ ಊಟ ಅಷ್ಟು ಹೊಟ್ಟೆ ಭರ್ತಿಯಾಗಿ ಮತ್ತೆ ಸಿಕ್ಕಿಲ್ಲ ನೋಡು. ಹೆಣ್ಣಿನ ಕಡೆಯವರು ಎಲ್ಲರಿಗೂ ಹೊಟ್ಟೆ ತುಂಬ ಪೂರಿ ಬಡಿಸಿದ್ರು. ಎಲ್ರಿಗೂ, ಚಿಕ್ಕೋರು ದೊಡ್ಡೋರು ಎಲ್ಲರೂ ಪೂರಿ ತಿಂದರು. ಅದು ಎಂಥ ಪೂರಿ ಅಂತೀನಿ, ಅಸಲಿ ತುಪ್ಪದಲ್ಲಿ ಕರೆದದ್ದು. ಚಟ್ನಿ, ರಾಯ್ತ, 3 ತರಹದ ಗಟ್ಟಿ ಪಲ್ಯ, ಒಂದು ನೀರು ಪಲ್ಯ, ಮೊಸರು, ಮಿಠಾಯಿ. ಆ ಊಟ ಎಷ್ಟು ರುಚಿಯಾಗಿತ್ತು ಅಂತ ಈಗೇನು ಹೇಳಲಿ. ಯಾವ ಅಡೆತಡೆಯೂ ಇರಲಿಲ್ಲ. ಬೇಕಾದನ್ನು ಕೇಳ್ಬೋದಾಗಿತ್ತು, ಬೇಕಾದಷ್ಟು ತಿನ್ಬೋದಾಗಿತ್ತು. ಜನ ಹೆಂಗೆ ತಿಂದರು ಅಂದರೆ ಯಾರೋ ಒಂಚೂರು ನೀರು ಸಹ ಕುಡಿಲಿಲ್ಲ. ಬಡಿಸೋರು ಬಿಸಿ ಬಿಸಿಯಾಗಿರೋಂಥ ದುಂಡಾದಂತಹ ಗಮ್ಮನ್ನೋ ಕಚೋರಿನ ಎಲೆಗೆ ಹಾಕಿಬಿಡೋರು. ಬೇಡ ಅಂದ್ರೂ ಎಲೆ ಮೇಲೆ ಅಡ್ಡಗೈ ಹಾಕಿ ತಡೆದ್ರೂ ಬಡಿಸ್ಬಿಡೋರು. ಊಟ ಎಲ್ಲ ಆದಮೇಲೆ ಬೀಡನೂ ಸಹ ಕೊಡ್ತಾಯಿದ್ರು. ಆದರೆ ನನಗೆ ಬೀಡ ಈಸ್ಕೊಳ್ಳೋ ಅಷ್ಟು ಪ್ರಜ್ಞೆ ಎಲ್ಲಿತ್ತು? ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಗೀಸು ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ನಲ್ವ, ಹಾಗಾಗಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ದಡ ಅಂತ ಹೋಗಿ ಕಂಬಳಿ ಹಾಸಿ ಮಲ್ಕೊಂಡ್ಬಿಟ್ಟೆ. ಹೊಳೆ ಹರಿದ ಹಾಗೆ ಹರಿಯೋ ಮನಸ್ಸು ಆ ಠಾಕೂರ್ನದು. ಅಪ್ಪ ಹೇಳ್ತಿರೋಂಥ ಭೋಜನದ ಸವಿಯನ್ನು ಮಗ ಕುತ್ಕೊಂಡಲ್ಲೇ ಬಾಯಿನ ಸುರಿಸ್ಕೊಂಡು ಕೇಳ್ತಾ ಇದ್ದಾನೆ. ಇಮ್ಯಾಜಿನ್ ಮಾಡ್ಕೋತಾ ಇದ್ದಾನೆ, ಹಿಂಗಿರ್ಬೋದಾ ಅಂತ. ಈ ಎಲ್ಲ ಭಕ್ಷ್ಯಗಳ ರುಚಿಯನ್ನು ಮನಸ್ಸಿನಲ್ಲಿಯೇ ಸವಿಯುತ್ತಾ ಮಾಧವ ಹೇಳ್ತಾನೆ, ಈಗ ನಮಗೆ ಯಾರು ಅಂಥ ಊಟ ಹಾಕೋರಿಲ್ಲ ಅಲ್ವಾ ಅಪ್ಪ? ಹಾಂ, ಈಗ ಯಾರು ಏನು ಊಟ ಹಾಕಾರು? ಆ ಕಾಲ ಬೇರೆ ಇತ್ತು. ಈಗ ಎಲ್ರಿಗೂ ದುಡ್ಡು ಉಳಿಸೋದೊಂದೇ ಗೊತ್ತು. ಮದುವೆಯಲ್ಲಿ ಖರ್ಚು ಕೂಡೋದು, ಸತ್ತಾಗಲೂ ಖರ್ಚು ಕೂಡೋದು. ಬಡವ್ರ ಹಣನ ಗುಡ್ಡೆ ಹಾಕಿ ಎಲ್ಲಿಡ್ತಾರಂತೆ ಇವರು? ಗುಡ್ಡೆ ಹಾಕೋದ್ರಲ್ಲಿ ಯಾರು ಏನೂ ಕಡಿಮೆ ಇಲ್ಲ. ಖರ್ಚಿನಲ್ಲಿ ಮಾತ್ರ ಎಲ್ರಿಗೂ ಕೈ ಹಿಡಿಯೋದು ಗೊತ್ತಾಗುತ್ತೆ. ಅಪ್ಪ ವಾಸ್ತವ ಪ್ರಪಂಚಕ್ಕೆ ಬಂದು ಮಾತಾಡ್ತಾ ಇದ್ರೆ ಮಗ ಮಾತ್ರ ಆ ಭೋಜನದಲ್ಲೇ ಉಳ್ಕೊಂಬಿಟ್ಟಿದ್ದಾನೆ. ಇವಾಗ ಮಾಧವ ಹೇಳ್ತಾನೆ, ಅಪ್ಪ ನೀನು ಒಂದು 20 ಪುರಿನಾರು ತಿಂತಿರ್ಬೇಕಲ್ವಾ? 20 ಅಂತೆ, 20ಕ್ಕೂ ಜಾಸ್ತಿಯೇ. ನಾನಿದ್ದಿದ್ರೆ 50 ತಿಂದ್ಬಿಡ್ತಾ ಇದ್ನೇನೋ ಅಪ್ಪ. ನಾನು ಸಹ 50ಕ್ಕಿಂತ ಕಡಿಮೆ ಏನೂ ತಿಂದಿಲ್ಲ. ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದೆ ಆಗ, ಒಳ್ಳೆ ಪಡ್ಡೆ ಹುಡುಗನ ಥರ. ನೀನು ನನ್ನ ಅರ್ಧದಷ್ಟು ಇಲ್ಲ ಕಣೋ. ಆಲೂಗಡ್ಡೆ ತಿಂದು ಇಬ್ಬರೂ ನೀರು ಕುಡಿದರು. ಅದೇ ಅಗಸ್ಟಿಕೆಯ ಮುಂದೆ ದೋತಿ ಹೊದ್ದು ಮೈ ಮುದುಡಿಕೊಂಡು ಮಲಗಿದರು. ಯಾವ ಥರ ಮಲ್ಕೊಂಡಿದ್ದಾರೆ? 2 ದೊಡ್ಡ ಹೆಬ್ಬಾವುಗಳು ಸುರುಳಿ ಸುತ್ತಿಕೊಂಡು ಬಿದ್ದಿವೆಯೋ ಎಂಬಂತೆ ಅವರಿಬ್ಬರು ಮಲ್ಕೊಂಡಿದ್ದಾರಂತೆ. ಬುದಿಯ ಇನ್ನೂ ನರಳುತ್ತಲೇ ಇದ್ದಾಳೆ. ಪಾಪ ಆಸ್ಪತ್ರೆಗೆ ಅದು ಕರ್ಕೊಂಡು ಹೋಗೋದಾಗಿತ್ತಲ್ವ, ಅಥವಾ ಡಾಕ್ಟ್ರನ್ನೇ ಮನೆಗೆ ಕರ್ಕೊಂಬರ್ಬೋದಾಗಿತ್ತಲ್ವ? ಏನೂ ಮಾಡಲಿಲ್ಲ. ಮುಂದೇನಾಗುತ್ತೆ? ಬೆಳಗಾದಾಗ ಮಾಧವ ಎದ್ದು ಕೊಠಡಿಯೊಳಗೆ ಹೋಗಿ ನೋಡಿದಾಗ ಅವರ ಹೆಂಡತಿಯ ಮೈ ತಣ್ಣಗಾಗಿತ್ತು. ಮುಖದ ಮೇಲೆ ನೊಣಗಳು ಮುತ್ತಿಕೊಂಡಿದ್ದವು. ಕಣ್ಣುಗುಡ್ಡೆ ಕಲ್ಲಿನಂತಾಗಿ ಮೇಲೆ ಸಿಕ್ಕಿ ಹಾಕಿಕೊಂಡಿತ್ತು. ಇಡೀ ದೇಹ ಧೂಳಿನಲ್ಲಿ ಮುಸುಕಿತ್ತು. ಮಗು ಹೊಟ್ಟೆಯೊಳಗೆ ಸತ್ತಿತ್ತು. ಮಾಧವ ಗೀಸುವಿನ ಬಳಿ ಓಡುತ್ತಾ ಬರ್ತಾನೆ.
ಇಬ್ಬರು ಅಯ್ಯಯ್ಯೋ ಎಂದು ಜೋರಾಗಿ ಅರಚುತ್ತಾ ಎದೆ ಬಡಿದುಕೊಳ್ಳತೊಡಗಿದರು. ಅವರ ಈ ಗೋಳಾಟವನ್ನು ಕೇಳಿ ನೆರೆಹೊರೆಯವರು ಓಡಿ ಬಂದು ಸಂಪ್ರದಾಯದ ಪ್ರಕಾರ ಈ ದುರ್ಭಾಗ್ಯರಿಗೆ ಸಮಾಧಾನ ಹೇಳತೊಡಗಿದರು. ಆದರೆ ಅತಿಯಾಗಿ ಗೋಳಾಡಲು ಅವಕಾಶವಿರಲಿಲ್ಲ. ಹೆಣದ ಬಟ್ಟೆ ಹಾಗೂ ಸೌದೆಯ ಏರ್ಪಾಡು ಮಾಡಬೇಕಾಗಿತ್ತು. ಇವರ ಹತ್ರ ದುಡ್ಡು ಬೇರೆ ಇರಲಿಲ್ಲ ಅಲ್ವಾ. ಅಪ್ಪ ಮಕ್ಕಳಿಬ್ಬರು ಅಳುತ್ತಾ ಹಳ್ಳಿಯ ಜಮೀನುದಾರನ ಬಳಿಗೆ ಹೋಗ್ತಾರೆ. ಅವನಿಗೆ ಇವ್ರನ್ನ ಕಂಡ್ರೇ ಆಗೋದಿಲ್ಲ. ಆ ಜಮೀನ್ದಾರನಿಗೆ ಹೇಸಿಗೆ ಬರ್ತಾ ಇತ್ತಂತೆ. ಎಷ್ಟೋ ಸಲ ಇವರನ್ನು ಕಳ್ಳತನ ಮಾಡಿದ್ದಕ್ಕೆ, ವಾಯ್ದೆಯ ಪ್ರಕಾರ ಕೆಲಸಕ್ಕೆ ಬಾರದಿದ್ದಕ್ಕೆ ಕೈಯಾರೆ ಅವನೇ ಹೊಡೆದ್ಬಿಟ್ಟಿದ್ದ ಜಮೀನ್ದಾರ. ಅವನು ಹೇಳ್ತಾನೆ, ಏನೆಲ್ಲೇ ಗೀಸು, ಯಾಕೋ ಅಳ್ತಿದ್ದಿ? ಈಗೆಲ್ಲಿ ನೀನು ಕಾಣಿಸೋದೇ ಇಲ್ವಲ್ಲ, ಈ ಹಳ್ಳಿಲಿರೋದಕ್ಕೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ಗೀಸು ನೆಲಕ್ಕೆ ತಲೆಯನ್ನು ಮುಟ್ಟಿಸಿ ಅಡ್ಡ ಬಿದ್ದು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೇಳ್ತಾನೆ, ಮಹಾ ಸಂಕಟದಲ್ಲಿದ್ದೀನಿ ಸ್ವಾಮಿ. ಮಾಧವನ ಹೆಂಡತಿ ನೆನೆ ರಾತ್ರಿ ಹೋಗಿ ಬಿಟ್ಟಳು. ಪಾಪ ರಾತ್ರಿ ಎಲ್ಲ ಒದ್ದಾಡ್ತಾ ಇದ್ಲು. ನಾವಿಬ್ಬರು ಅವಳ ತಲೆದೆಸೆಲೆ ಕೂತ್ಕೊಂಡಿದ್ವು. ನಮ್ಮ ಕೈಯಲ್ಲಾದಂಥ ಔಷಧಿ ಚಿಕಿತ್ಸೆ ಎಲ್ಲವನ್ನ ಮಾಡಿಸಿದ್ರು ಕೂಡ ನಮ್ಮ ಕೈ ಬಿಟ್ಟು ಹೊರಟೇ ಹೋದ್ಲು. ಈಗ ನಮಗೆ ಒಂದು ರೊಟ್ಟಿ ಬಡ್ಕೊಡೋರು ಯಾರೂ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಹಾಳಾಗಿ ಹೋದ್ವು ನಾವು. ನಮ್ಮ ಮನೆ ನಾಶವಾಗಿ ಹೋಯಿತು ಸ್ವಾಮಿ. ನಾವು ನಿಮ್ಮ ಗುಲಾಮ. ನಿಮ್ಮ ಹೊರತಾಗಿ ಅವಳನ್ನು ಮಣ್ಣು ಮಾಡಿಸೋರು ಯಾರಿದ್ದಾರೆ? ನಮ್ಮ ಹತ್ರ ಇದ್ದದ್ದೆಲ್ಲ ಔಷಧಿ ಚಿಕಿತ್ಸೆಗೆ ಹೊರಟೋಯ್ತು. ದಣಿಗಳಿಗೆ ದಯ ಬಂದರೆ ಅವಳ ಹೆಣ ಮಣ್ಣು ಕಾಣುತ್ತೆ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರ ಮನೆ ಬಾಗಿಲಿಗೆ ಹೋಗಲಿ? ಊರಿನ ಜಮೀನ್ದಾರರ ಹತ್ರ ಶವ ಸಂಸ್ಕಾರಕ್ಕೆ ಸ್ವಲ್ಪ ಹಣವನ್ನು ಸಹಾಯ ಮಾಡಿ ಅಂತ ಕೇಳಿಕೊಂಡು ಗೀಸು ಮತ್ತು ಮಾಧವ ಇಬ್ಬರು ಬಂದಿದ್ದಾರೆ. ಜಮೀನ್ದಾರನೇನೋ ದಯಾಳು, ಆದರೆ ಗೀಸುವಿಗೆ ದಯೆ ತೋರಿಸುವುದೆಂದರೆ ಕರಿಯ ಕಂಬಳಿಗೆ ಬಣ್ಣ ತೊಡೆದಂತೆ. ಅವನಿಗೆ ನಡಿ, ಜಾಗ ಬಿಟ್ಟು ಹೊರಡು ಅಂತ ಅನ್ನೋಣವೆಂದು ಮನಸ್ಸಾಯಿತು. ಯಾರಿಗೆ? ಜಮೀನ್ದಾರರಿಗೆ. ಅಲ್ಲ, ಹೇಳಿ ಕಳಿಸಿದ್ರು ಬರೆದವನು ಈಗ ತನಗೆ ಅಗತ್ಯ ಬಿದ್ದಿದೆ ಅಂತ ಇಲ್ಲಿಗೆ ಬಂದು ಹೊಗಳುತ್ತಾ ಇದ್ದಾನೆ. ಬದ್ಮಾಶ್. ಆದರೆ ಈಗ ಕೋಪ ಇಲ್ಲವೇ ಶಿಕ್ಷೆಗೆ ಹೊತ್ತಲ್ಲ ಇದು. ಒಳಗಿಂದೊಳಗೆ ಕುದಿಯುತ್ತಿದ್ದರೂ ಜಮೀನುದಾರ 2 ರೂಪಾಯಿ ತೆಗೆದೆಸೆದ. ಆದರೆ ಅವನ ಬಾಯಿಂದ ಸಮಾಧಾನದ ಒಂದು ಮಾತಾದರೂ ಬರಲಿಲ್ಲ. ಅವನು ಗೀಸುವಿನ ಕಡೆ ನೋಡಲೂ ಇಲ್ಲ. ಹೆಗಲ ಮೇಲಿನ ಭಾರ ಕಳೆದು ಹೋದಂತೆ ಸುಮ್ಮನಿದ್ದ. ಜಮೀನ್ದಾರನೇ ಕಾಸು ಕೊಟ್ಟ ಅಂದಮೇಲೆ ಗೀಸು ಸುಮ್ಮನೆ ಆಗ್ತಾನಾ? ಇಲ್ಲ. ಜಮೀನ್ದಾರನೇ 2 ರೂಪಾಯಿ ಕೊಟ್ಟ ಮೇಲೆ ಹಳ್ಳಿಯ ವರ್ತಕ ಸಾಹುಕಾರರಿಗೆ ಇಲ್ಲವೆನ್ನುವಂತಹ ಸಾಹಸವೆಲ್ಲಿ ಬರಬೇಕು? ಗೀಸು ಜಮೀನುದಾರನ ಹೆಸರನ್ನು ಎತ್ತಿಕೊಂಡು ಡಂಗುರ ಸಾರುವುದನ್ನು ಚೆನ್ನಾಗಿ ಕಲಿತಿದ್ದ. ಒಬ್ಬರು 2 ಆಣೆ ಕೊಟ್ಟರು, ಇನ್ನೊಬ್ಬರು 4 ಆಣೆ ಕೊಟ್ಟರು. 1 ಗಂಟೆಯೊಳಗೆ ಗೀಸುವಿನ ಹತ್ತಿರ 5 ರೂಪಾಯಿಯಷ್ಟು ದೊಡ್ಡ ಗಂಟಾಯಿತು. ಎಲ್ಲೋ ಒಂದಿಷ್ಟು ದವಸ ಸಿಕ್ಕಿತು, ಇನ್ನೆಲ್ಲೋ ಸೌದೆಯೂ ಸಿಕ್ಕಿತು. ಮಧ್ಯಾಹ್ನದ ಹೊತ್ತಿಗೆ ಗೀಸು ಮಾಧವರು ಹೆಣದ ಬಟ್ಟೆ ತರಲು ಪೇಟೆಗೆ ಹೋದರು. ಈ ಕಡೆ ಜನ ಬೊಂಬು ಹಗ್ಗಕ್ಕೆ ಅಣಿ ಮಾಡುತ್ತಿದ್ದರು. ಅಪ್ಪ ಮಗ ಇಬ್ಬರು ಇವಾಗ ಪೇಟೆಯಲ್ಲಿದ್ದಾರೆ. ಗೀಸು ಮಾತಾಡ್ತಾನೆ, ಸುಡೋಕ್ಕೆ ಬೇಕಾದಷ್ಟು ಸೌದೆ ಸಿಕ್ಕಿದೆ ಅಲ್ವೇನೋ ಮಾಧವ? ಮಾಧವ ಹೇಳ್ತಾನೆ, ಹಾಂ ಹೌದು, ಸೌದೆ ಬೇಕಾದಷ್ಟಿದೆ, ಹೆಣಕ್ಕೆ ಬಟ್ಟೆ ಬೇಕು ಅಷ್ಟೇ. ನಡಿ, ಯಾವುದಾದ್ರೂ ತೆಳ್ಳಗಿರೋ ಬಟ್ಟೆ ಕೊಂಡ್ಕೊಳ್ಳೋಣ. ಇದಕ್ಕೆ ಮಾಧವನ ಉತ್ತರ ನೋಡಿ, ಮತ್ತೇನು, ಹೆಣ ಎತ್ತೋ ಹೊತ್ತಿಗೆ ರಾತ್ರಿ ಆಗಿರುತ್ತೆ. ಆ ಹೊತ್ತಿನಲ್ಲಿ ಹೆಣದ ಬಟ್ಟೆ ಯಾರಿಗೆ ಕಾಣುತ್ತೆ? ಬದುಕಿರುವಾಗ ಮೈ ಮುಚ್ಚೋಕ್ಕೆ ಚಿಂದಿಗೆ ಗತಿ ಇಲ್ಲದೆ ಇರೋರಿಗೆ ಸತ್ತ ಮೇಲೆ ಹೊಸ ಬಟ್ಟೆ ಬೇಕು. ಎಂಥ ಕೆಟ್ಟ ಪದ್ಧತಿ ಇದು. ಬಟ್ಟೆ ಹೆಣದ ಜೊತೆಲೇ ಸುಟ್ಟು ಹೋಗುತ್ತೆ, ಇನ್ನೇನು ಉಳಿಯುತ್ತೆಯೇ? ಇದೇ 5 ರೂಪಾಯಿ ಮೊದಲೇ ಸಿಕ್ಕಿದ್ರೆ ಏನಾದರೂ ಔಷಧಿ ಚಿಕಿತ್ಸೆ ಮಾಡಿಸ್ಬೋದಾಗಿತ್ತು. ಇಬ್ಬರು ಇನ್ನೊಬ್ಬನ ಮನಸ್ಸಿನಲ್ಲಿ ಏನಿದೆ ಎಂದು ಗ್ರಹಿಸಲು ಪ್ರಯತ್ನವನ್ನು ಪಡ್ತಾಯಿದ್ರು. ಪೇಟೆಯಲ್ಲಿ ಅತ್ತಿಂದಿತ್ತ ಅಲೆದಾಡುತ್ತಿದ್ದರು. ಒಂದು ಬಟ್ಟೆ ಅಂಗಡಿಯಿಂದ ಇನ್ನೊಂದು ಬಟ್ಟೆ ಅಂಗಡಿಗೆ ಹೋದರು. ಬಗೆ ಬಗೆಯ ಬಟ್ಟೆಯನ್ನು ನೋಡಿದರು. ರೇಷ್ಮೆ ಬಟ್ಟೆ, ಹತ್ತಿಯ ಬಟ್ಟೆ, ಆದರೆ ಯಾವುದೂ ಸರಿ ಕಾಣಲಿಲ್ಲ. ಅಷ್ಟರಲ್ಲೇ ಸಂಜೆಯಾಯಿತು. ಬಟ್ಟೆ ತಗೊಳ್ಳೋ ಉದ್ದೇಶ ಇದ್ದರೆ ಯಾವುದಾದ್ರೂ ಒಂದು ತಗೊತಾ ಇದ್ರು. ಇವ್ರ ಉದ್ದೇಶನೇ ಬೇರೆ ಇದೆ. ಏನಿದೆ? ಆಗ ಅವರಿಬ್ಬರು ಹೇಗೋ ಏನೋ ಒಂದು ಹೆಂಡದ ಅಂಗಡಿಯ ಮುಂದೆ ಬಂದು ನಿಂತರು. ಮೊದಲೇ ಇತ್ಯರ್ಥವಾಗಿತ್ತೋ ಎಂಬಂತೆ ಒಳ ಹೋದರು. ಒಳಗೆ ಹೋಗಿ ಕೊಂಚ ಹೊತ್ತು ಇಬ್ಬರು ಏನು ಮಾಡಲು ತಿಳಿಯದೆ ನಿಂತುಕೊಂಡಿದ್ದರು. ಆಮೇಲೆ ಗೀಸು ಮಾಲೀಕನ ಬಳಿಗೆ ಹೋಗಿ ಹೇಳಿದ, ನಮಗೂ ಒಂದು ಬಾಟ್ಲು ಕೊಡಿ ಸಾಹುಜಿ. ಹಿಂದೆಯೇ ತಿನ್ನಲು ತಿಂಡಿ ಬಂತು, ಹುರಿದ ಮೀನೂ ಬಂತು. ವರಾಂಡದಲ್ಲಿ ಕೂತು ಇಬ್ಬರು ಶಾಂತಿಯಿಂದ ಕುಡಿಯತೊಡಗಿದರು. ಬೇಗ ಬೇಗನೆ ಕೆಲವು ಗುಟುಕು ಕುಡಿದಾದ ಮೇಲೆ ಇಬ್ಬರ ಮನಸ್ಸು ಉಲ್ಲಾಸಗೊಂಡಿತು.
ಇವಾಗ ಗೀಸು ಮಾತಾಡ್ತಾನೆ, ಒಂದು ಸ್ವಲ್ಪ ಕುಡಿದ್ನಲ್ವಾ ಹಾಗಾಗಿ ಮಾತಾಡ್ತಾನೆ. ಹೆಣಕ್ಕೆ ಬಟ್ಟೆ ಹೊದಿಸೋದರಿಂದ ಏನು ಲಾಭ? ಕೊನೆಗೆ ಸುಟ್ಟು ಬೂದಿಯಾಗುತ್ತೆ. ಸೊಸೆ ಜೊತೆಯಂತೂ ಆ ಬಟ್ಟೆ ಹೋಗೋದಿಲ್ಲ. ತಾನು ಪಾಪಿ ಅಲ್ಲವೆಂಬುದಕ್ಕೆ ದೇವತೆಗಳನ್ನು ಸಾಕ್ಷಿಗೆ ಕರೆಯುತ್ತಿದ್ದಾನೆಯೋ ಎಂಬಂತೆ ಆಕಾಶದ ಕಡೆ ನೋಡುತ್ತಾ ಮಾಧವ ಹೇಳ್ತಾನೆ, ಲೋಕಾರೂಢಿ ಅಷ್ಟೇ. ಇಲ್ಲದೆ ಹೋಗಿದ್ರೆ ಬ್ರಾಹ್ಮಣರಿಗೆ ಸಾವಿರಾರು ರೂಪಾಯಿ ಯಾರು ಕೊಡ್ತಿದ್ರು? ಆ ಪರಲೋಕದಲ್ಲಿ ಏನು ಸಿಗುತ್ತೆ ಏನು ಬಿಡುತ್ತೆ ಅಂತ ಕಂಡೋರು ಯಾರು? ದೊಡ್ಡ ಮನುಷ್ಯರ ಹತ್ರ ಹಣವಿರುತ್ತೆ, ಬೇಕಾದ ಹಾಗೆ ಚೆಲ್ಲಬಹುದು. ನಮ್ಮ ಹತ್ರ ಚೆಲ್ಲೋಕೆ ಏನಿದೆ ಅಂತೆ? ಮಾಧವ ಕೇಳ್ತಾನೆ. ಆದರೆ ಜನಕ್ಕೆ ಏನು ಉತ್ತರ ಹೇಳ್ತಿ? ಬಟ್ಟೆ ಎಲ್ಲಿ ಅಂತ ಜನ ಕೇಳ್ತಾರೋ ಇಲ್ವೋ? ಗೀಸು ಹೇಳ್ತಾನೆ, ಹಣ ಸೊಂಟದಿಂದ ಬಿದ್ದೋಯ್ತು ಅಂದ್ಬಿಡೋಣ. ತುಂಬ ಹುಡುಕಾಡಿದ್ವು, ಸಿಗಲಿಲ್ಲ ಅಂತ ಹೇಳೋಣ. ಜನಕ್ಕೆ ನಂಬಿಕೆ ಬರದೇ ಇರ್ಬೋದು, ಆದರೆ ಅವರೇ ಮತ್ತೆ ದುಡ್ಡು ಕೊಡ್ತಾರೆ. ಬೇಡದೆಯೇ ಬಂದ ಈ ಸೌಭಾಗ್ಯವನ್ನು ಕಂಡು ನಗುತ್ತಾ ಮಾಧವ ಹೇಳ್ತಾನೆ, ಬಹಳ ಒಳ್ಳೆಯವಳು. ಸತ್ರು ನಮಗೆ ಚೆನ್ನಾಗಿ ತಿನ್ನಿಸಿ ಕುಡಿಸಿ ಸತ್ತು ಹೋದ್ಲು. ಅರ್ಧ ಬಾಟಲಿಗೂ ಹೆಚ್ಚು ಕರಗಿ ಹೋಯಿತು. ಗೀಸು 2 ಸೇರು ಪೂರಿ ತರಿಸಿದ. ಜೊತೆಗೆ ಚಟ್ನಿ, ಉಪ್ಪಿನಕಾಯಿ, ಮಾಂಸದ ಪಲ್ಯ. ಹೆಂಡದಂಗಡಿಯ ಮುಂದೆಯೇ ತಿಂಡಿಯ ಅಂಗಡಿ ಇತ್ತು. ಮಾಧವ ಓಡಿ ಹೋಗಿ ಎಲ್ಲವನ್ನ ಎಲೆಯಲ್ಲಿ ಕಟ್ಟಿಸಿಕೊಂಡು ತಂದ. ಇನ್ನು 1.5 ರೂಪಾಯಿ ಖರ್ಚಾಗಿ ಹೋಯಿತು. ಉಳಿದಿದ್ದ ಹಣವೆಂದರೆ ತೀರಾ ಕಡಿಮೆ. ಕಾಡಿನಲ್ಲಿ ಹುಲಿ ತನ್ನ ಬೇಟೆಯನ್ನು ತಿಂದು ಮುಗಿಸುವಂತೆ ಇಬ್ಬರು ಬರ್ಜಾಗಿ ಕೂತು ಪೂರಿ ತಿನ್ನುತ್ತಿದ್ದರು. ಯಾರಿಗೇನು ಉತ್ತರ ಕೊಡಬೇಕು ಅಂತ ಯಾವುದೇ ಭಯ ಇರಲಿಲ್ಲ. ಕೆಟ್ಟ ಹೆಸರು ಬರ್ಬೋದೇನೋ ಅಂತ ಚಿಂತೆನೂ ಕೂಡ ಇರಲಿಲ್ಲ. ಕುಡಿದ ಅಮಲ್ನಲ್ಲಿ ಗೀಸು ವೇದಾಂತಿಯಂತೆ ಮಾತಾಡ್ತಾನೆ. ನಮ್ಮ ಆತ್ಮ ತೃಪ್ತಿಯಾಗ್ತಿದೆ ಅಂದಮೇಲೆ ಅವಳಿಗೆ ಗಂಡು ಮಗುವಾಗದೇ ಇರುತ್ತೆಯೇ? ಮಾಧವ ಶ್ರದ್ಧೆಯಿಂದ ತಲೆದಗ್ಗಿಸಿ ಆ ಮಾತನ್ನು ಸಮರ್ಥಿಸಿದ. ಖಂಡಿತವಾಗಿಯೂ ಆಗುತ್ತೆ ದೇವರೇ, ನೀನು ಅಂತರ್ಯಾಮಿ. ಅವಳನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗು. ನಾವಿಬ್ಬರು ಮನಸಾರಿ ಆಶೀರ್ವಾದ ಮಾಡ್ತಿದ್ದೀವಿ. ಇವತ್ತು ಸಿಕ್ಕಂಥ ಊಟ ನಮ್ಮ ಜನ್ಮದಲ್ಲೇ ಸಿಕ್ಕಿರಲಿಕ್ಕಿಲ್ಲ. ಕ್ಷಣಕಾಲದ ನಂತರ ಮಾಧವನ ಮನಸ್ಸಿನಲ್ಲಿ ಒಂದು ಶಂಕೆ ಹುಟ್ಟಿಕೊಂಡಿತ್ತು. ಆತ ಮತ್ತೆ ಮಾತಾಡ್ತಾನೆ. ಮಾಧವ, ಒಂದಲ್ಲ ಒಂದು ದಿನ ನಾವು ಅಲ್ಲಿಗೆ ಹೋಗ್ತೀವಿ. ಮಾಧವ ಏನು ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದು ಗೀಸುಗೆ ಅರ್ಥ ಆಯಿತು. ಆದರೂ ಕೂಡ ಅವನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಅವನು ಈ ಪರಲೋಕದ ವಿಷಯವನ್ನು ಚಿಂತೆ ಮಾಡಿಕೊಂಡು ಈ ಲೋಕದ ಆನಂದವನ್ನು ಕೆಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಗೀಸು. ಹಾಗಾಗಿ ಅವನು ಕುಡಿದ ಅಮಲನ್ನು ತುಂಬ ಎಂಜಾಯ್ ಮಾಡಿಕೊಂಡು ಸವಿತಾ ಇದ್ದ. ಆದರೆ ಮಾಧವ ಬಿಡೋದಿಲ್ಲ. ಅವನು ಮತ್ತೆ ಆ ಪ್ರಶ್ನೆನ ಮುಂದುವರಿಸ್ತಾನೆ. ನನಗೆ ಯಾಕೆ ಬಟ್ಟೆ ಹೊದಿಸ್ಲಿಲ್ಲ ಅಂತ ಅವಳಿಗೆ ಅಲ್ಲಿ ಕೇಳಿದ್ರೆ ನಮ್ಮನ್ನು ನಾವೇನಂತ ಉತ್ತರ ಕೊಡೋದು? ಅಪ್ಪ ಹೇಳ್ತಾನೆ. ಗೀಸು, ಕೇಳ್ತಾಳೆ ನಿನ್ನ ತಲೆ. ಕೇಳೋದಂತೂ ಖಂಡಿತ ಅಲ್ವಾ? ಅಲ್ಲ, ನಿಂಗೆ ಅವಳಿಗೆ ಬಟ್ಟೆ ಹೊದಿಸಲ್ಲ ಅಂತ ಯಾರು ಹೇಳಿದ್ದು? ನನ್ನನ್ನೇನು ಅಷ್ಟು ಕತ್ತೆ ಅಂತ ಅಂದ್ಕೊಂಬಿಟ್ಟಿದ್ಯಾ? ಈ ಪ್ರಪಂಚದಲ್ಲಿ 60 ವರ್ಷದಿಂದ ಕತ್ತೆ ಕಾಯ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಅವಳಿಗೆ ಬಟ್ಟೆ ಸಿಗುತ್ತೆ, ಇದಕ್ಕಿಂತ ಒಳ್ಳೆಯ ಬಟ್ಟೆನೇ ಸಿಗುತ್ತೆ. ಮಾಧವನಿಗೆ ನಂಬಿಕೆ ಬರಲಿಲ್ಲ. ಅವನು ಮತ್ತೆ ಮಾತಾಡ್ತಾನೆ. ಯಾರು ಕೊಡ್ತಾರೆ? ಇದ್ದ ಹಣನೆಲ್ಲ ನೀನು ಉಡಾಯಿಸ್ಬಿಟ್ಟೆ. ಅವಳು ಕೇಳೋದು ನನ್ನನ್ನು. ಅವಳ ಹಣೆಗೆ ಕುಂಕುಮ ಹಚ್ತೋ ನಾನು ತಾನೇ? ಗೀಸುಗೆ ಈ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಳಿಗೆ ಬಟ್ಟೆ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ತಾನೇ, ನೀನು ಯಾಕೆ ನಂಬೋಲ್ಲ? ಯಾರು ಕೊಡ್ತಾರೆ ಅಂತ ಯಾಕೆ ಹೇಳಬಾರ್ದು? ಯಾರು ಕೊಡ್ತಾರೆ ಹೇಳು? ಈಗ ಯಾರು ಕೊಟ್ಟರೋ ಅವರೇ ಕೊಡ್ತಾರೆ. ಆದರೆ ಈಗ ನಮ್ಮ ಕೈಗೆ ಹಣ ಬರೋಲ್ಲ ಅಷ್ಟೇ. ಅಪ್ಪ ಮಗನ ಮಾತು ಇನ್ನೂ ಮುಗ್ದಿಲ್ಲ. ರಾತ್ರಿನೇ ಆಗೋಗ್ಬಿಟ್ಟಿದೆ. ಆಕಾಶದಲ್ಲಿ ನಕ್ಷತ್ರಗಳು ಹೆಚ್ಚಾಗಿ ಹೊಳೆಯತೊಡಗಿದವು. ಅದರೊಡನೆ ಹೆಂಡದಂಗಡಿಯ ಕಳೆಯೂ ಹೆಚ್ಚುತ್ತಾ ಹೋಯಿತು. ಅಂದರೆ ಅಲ್ಲಿಗೆ ಇನ್ನೂ ಜನಗಳು ಬರೋದಕ್ಕೆ ಶುರು ಮಾಡ್ಕೊತಾರೆ. ತುಂಬ ಜಾಸ್ತಿ ಜನ ಬರ್ತಾರೆ. ಹಾಡು ಹೇಳೋರು, ಕುಡಿಯೋರು, ಏನಾದರೂ ತಿನ್ನೋದಕ್ಕೆ ಬರೋರು ಎಲ್ಲನೂ ಇನ್ನೂ ಜಾಸ್ತಿ ಬಂದು ಆ ವಾತಾವರಣನೇ ತುಂಬ ಆನಂದದಿಂದ ಕೂಡಿತ್ತಂತೆ. ಈ ಅಪ್ಪ ಮಕ್ಕಳಿಬ್ಬರು ಕೂಡ ಚಪ್ಪರಿಸಿ ಆನಂದವನ್ನು ಸವಿತಾ ಇದ್ರು. ಎಲ್ಲರ ಗಮನವು ಇವರ ಕಡೆ ಹರಿದಿತ್ತು. ಇಬ್ಬರು ಅದೆಷ್ಟು ಭಾಗ್ಯವಂತರು. ಇಬ್ಬರಿಗಾಗಿಯೇ ಒಂದು ಪೂರ್ತಿ ಬಾಟಲಿದೆ. ಹೊಟ್ಟೆ ತುಂಬ ತಿಂದ ಮೇಲೆ ಮಾಧವ ಎಲೆಯಲ್ಲಿ ಉಳಿದಿದ್ದ ಪೂರಿಯನ್ನು ಇವರ ಕಡೆ ಹಸಿವಿನಿಂದ ನೋಡುತ್ತಾ ನಿಂತಿದ್ದ ಭಿಕಾರಿಯೊಬ್ಬನಿಗೆ ಕೊಟ್ಟು ಬಿಟ್ಟ. ಬದುಕಿನಲ್ಲಿ ಮೊದಲ ಬಾರಿಗೆ ಹೀಗೆ ಕೊಡುವ ಹೆಮ್ಮೆ, ಆನಂದ, ಉಲ್ಲಾಸಗಳನ್ನು ಮೊದಲ ಬಾರಿಗೆ ಅನುಭವಿಸಿದ. ಗೀಸು ಹೇಳ್ತಾನೆ, ತಗೊಂಡು ಹೋಗು, ತಿಂದು ಚೆನ್ನಾಗಿ ಹರಸು. ಇದನ್ನು ಸಂಪಾದಿಸಿದವಳು ಹೋಗಿಬಿಟ್ಟಳು. ನೀನು ಹರಸಿದ್ರೆ ಆ ಹರಕೆ ಅವಳಿಗೆ ಖಂಡಿತ ತಲುಪುತ್ತೆ. ನಿನ್ನ ಒಂದೊಂದು ರೋಮವೂ ಹರಸಲಿ. ಬಲು ಕಷ್ಟದಿಂದ ಸಂಪಾದಿಸಿದ್ದು ಇದು. ಮಾಧವ ಮತ್ತೆ ಆಕಾಶದ ಕಡೆ ನೋಡುತ್ತಾ, ಅವಳು ವೈಕುಂಠಕ್ಕೆ ಹೋಗ್ತಾಳಪ್ಪ.
ಅಲ್ಲಿ ವೈಕುಂಠದ ರಾಣಿಯಾಗಿ ಮೆರೀತಾಳೆ. ಗೀಸು ಎದ್ದು ನಿಂತ. ಉಲ್ಲಾಸದ ತೆರೆಗಳ ಮೇಲೆ ತೇಲುತ್ತಿರುವವನಂತೆ ಹೇಳಿದ, ಹೌದು ಕಣೋ ಮಗು, ವೈಕುಂಠಕ್ಕೆ ಹೋಗ್ತಾಳೆ. ಯಾರಿಗೂ ಸತಾಯಿಸಲಿಲ್ಲ, ಯಾರ ಮೇಲೂ ದಬ್ಬಾಳಿಕೆ ಮಾಡಲಿಲ್ಲ. ಸತ್ತು ನಮ್ಮ ಬದುಕಿನ ಒಂದು ದೊಡ್ಡ ಬಯಕೆ ಏನಿತ್ತೋ ಅದನ್ನು ಪೂರೈಸಿದ್ಲು. ಅವಳಲ್ಲದೆ ಮತ್ತಿನ್ಯಾರು ಹೋಗೋದಕ್ಕೆ ಸಾಧ್ಯ ವೈಕುಂಠಕ್ಕೆ? ಎರಡೂ ಕೈಯಿಂದ ಬಡವರನ್ನು ಲೂಟಿ ಮಾಡಿ ತಮ್ಮ ಪಾಪ ತೊಳ್ಕೊಳ್ಳೋದಕ್ಕೆ ಗಂಗೆಯಲ್ಲಿ ಮಿಂದು ಗುಡೀಲಿ ಅಭಿಷೇಕ ಮಾಡಿಸ್ತಾರಲ್ಲ, ಅವ್ರು ಹೋಗ್ತಾರ ವೈಕುಂಠಕ್ಕೆ? ಶ್ರದ್ಧೆಯ ಈ ಬಣ್ಣ ತಕ್ಷಣ ಬದಲಾಯಿತು. ಅಮಲಿನ ಸ್ವಭಾವವೆಂದರೆ ಅಸ್ಥಿರತೆ, ದುಃಖ, ನಿರಾಶೆ ಇವೆಲ್ಲವೂ ಒಮ್ಮೆಲೆಗೆ ಅವರನ್ನು ಆವರಿಸ್ಕೊಂಡ್ಬಿಡುತ್ತೆ. ಮಾಧವ ಹೇಳ್ತಾನೆ, ಆದರೆ ಬದುಕಿನಲ್ಲಿ ಅವಳು ತುಂಬ ದುಃಖವನ್ನು ಅನುಭವಿಸಿದ್ಲು ಅಪ್ಪ. ಸಾಯುವಾಗ ಎಷ್ಟೊಂದು ದುಃಖವನ್ನು ನೀಗಿಕೊಂಡು ಸತ್ತಳು. ಹೆಂಡತಿಯ ಆ ದಾರುಣ ಸ್ಥಿತಿಗೆ ಮಾಧವ ಇವಾಗ ಅವನ ಕೈಯಿಂದ ಕಣ್ಣನ್ನು ಮುಚ್ಚಿಕೊಂಡು ಅಳತೊಡಗಿದ. ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತ. ಮಗುನಿಗೆ ಅಪ್ಪ ಸಮಾಧಾನ ಮಾಡ್ತಾ ಇದ್ದಾನೆ. ಯಾಕೆ ಅಳ್ತಿ ಮಗು? ಸಂತೋಷದ ಸಂಗತಿ ಅಂದರೆ ಅವಳು ಈ ಮಾಯಾಜಾಲದಿಂದ ಬಿಡುಗಡೆ ಪಡ್ಕೊಂಡಿದ್ದಾಳೆ. ಬಂಧನ ಹರಿತು. ತುಂಬ ಭಾಗ್ಯವಂತೆ ಕಣೋ ಅವಳು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಾಯಾಮೋಹಗಳ ಬಂಧನವನ್ನು ತೊಡೆದು ಹಾಕ್ಕೊಂಡಿದ್ದಾಳೆ. ಇಬ್ಬರು ಎದ್ದು ನಿಂತು ಹಾಡತೊಡಗಿದರು. ಮಾಯಾವಿ ಕಣ್ಣ ಹೀಗೇಕೆ ಕುಣಿಸುವೆ ಮಾಯಾವಿ. ಪಡಕಾನೆಯ ಕುಡುಕರೆಲ್ಲರ ಕಣ್ಣು ಇವರ ಮೇಲೆಯೇ ಇದ್ದವು. ಇಬ್ಬರು ಮತ್ತರಾಗಿ ಹಾಡುತ್ತಿದ್ದರು. ಆಮೇಲೆ ಇಬ್ಬರು ಕುಣಿಯತೊಡಗಿದರು. ಹಾರಿದರು, ನೆಗೆದರು, ಬಿದ್ದರು, ಮೈ ಕುಲುಕಿದರು, ಮುಖದಲ್ಲಿ ಭಾವ ತೋರಿಸಿದರು, ಅಭಿನಯ ಮಾಡಿದರು. ಕೊನೆಗೆ ಮದಮತ್ತರಾಗಿ ಅಲ್ಲೇ ಕೆಳಗೆ ಬಿದ್ದರು. ಇಲ್ಲಿಗೆ ಪ್ರೇಮಚಂದರ ಹೆಣದ ಬಟ್ಟೆ ಕತೆ ಮುಕ್ತಾಯ ಆಗುತ್ತೆ. ನೋಡಿ ಪಾಪ ಮದುವೆ ಮಾಡ್ಕೊಂಡು ಬಂದಾಗಿಂದ ಬುದಿಯ ಪಾಪ ತಂದೆ ಮಗನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು. ಕೊನೆಗೆ ಇವ್ರು ಏನು ಮಾಡಿದ್ರು, ಆಕೆಯ ಶವ ಸಂಸ್ಕಾರವನ್ನು ಸಹ ನೀಟಾಗಿ ಮಾಡಲಿಲ್ಲ. ಸಹಾಯ ಏನೋ ಸಿಕ್ತು, ಪಾಪ ಗೌಡ್ರು ಆ ಊರಿನ ಸಾಹುಕಾರರೆಲ್ಲ ಕಾಸು ಕೊಟ್ಟಿದ್ರಲ್ವ, ಏನಾದರೂ ಮಾಡ್ಬೋದಾಗಿತ್ತಲ್ವ. ಆ ದುಡ್ಡನ್ನು ಇವರು ಸ್ವಾರ್ಥವಾಗಿ ತಮಗೇನು ಬೇಕೋ ಆ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಂಡ್ರು. ಕೊನೆಗೂ ಬುದಿಯ ಶವಕ್ಕೆ ಮಾವ ಮತ್ತು ಗಂಡನಿಂದ ಶವ ಸಂಸ್ಕಾರ ಮತ್ತು ಹೆಣದ ಬಟ್ಟೆ ಸಿಗಲೇ ಇಲ್ಲ. ಒಟ್ಟಾರೆ ಈ ಕತೆ ಏನು ಹೇಳ್ತಿದೆ ಅಂತಂದರೆ, ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳು ಮತ್ತು ಆಶೋತ್ತರಗಳೆಲ್ಲವನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಮಾನವನ ಜೀವನದ ವಾಸ್ತವಿಕತೆಯ ಪರಿಚಯವನ್ನು ಇದು ಮಾಡಿಸುತ್ತೆ. ದುಡಿಯುವ ಕೈಗಳಿಗೆ ಸರಿಯಾಗಿರುವಂಥ ಬಹುಮಾನ ಸಿಗದೇ ಇದ್ದಾಗ ಕೆಲಸದ ಮೇಲೆ ಸಹಜವಾಗಿಯೇ ಅಸಹನೆ ಉಂಟಾಗಿ ಗೀಸು ಮಾಧವನ ರೀತಿಯಲ್ಲಿ ಸೋಂಬೇರಿಗಳಾಗಿ ಜೀವನವನ್ನು ಕಳೀತಾ ಇರ್ತಾರೆ. ಯಾವುದೇ ಪ್ರತಿಭಟನೆ ಇಲ್ಲದೆ ಶ್ರಮಿಕರ ದೌರ್ಬಲ್ಯಗಳನ್ನು ಲಾಭವಾಗಿ ಪಡೆಯುತ್ತಿರುವಂತಹ ಶ್ರೀಮಂತ ವರ್ಗವನ್ನು ಹಂಗಿಸಿ ಬರೆದಿರುವಂತಹ ಕತೆ ಅಂತ ನನಗನ್ಸುತ್ತೆ ಇದು ಹೆಣದ ಬಟ್ಟೆ.